ಜನಪದ ರಮ್ಯ ಕಥಾನಕಗಳು. ಲೇಖಕರು ಕೃಷ್ಣಮೂರ್ತಿ ಹನೂರು. ಅಧ್ಯಾಯ 1. ಲೀಲಾವತಿ ರಾಣಿಯ ವಿವಾಹ ಕತೆ. ಸಂಪಾದಕರು ಕೃಷ್ಣಮೂರ್ತಿ ಹನೂರು. ಇದೇ ತರ ಚಿತ್ರಕಲ್ಲುದುರ್ಗ ಪಟ್ಟಣಕ್ಕಿರುವಷ್ಟು ದೂರದಲ್ಲೇ ಹೆಣ್ಣರಸಿಯರ ಪಟ್ಟಣವಿತ್ತು. ಆ ಪಟ್ಟಣಕ್ಕೆ ಅರಸಿಯಾಗಿದ್ದಂಥವಳು ಲೀಲಾವತಿ. ಪಟ್ಟಣದಲ್ಲಿ ಕಾರಬಾರೆಲ್ಲ ಹೆಂಗಸರದೆ. ಉಳುವುದು, ಬಿತ್ತುವುದು, ಬೆಳೆಯುವುದು ಯಾವುದೇ ಕೆಲಸವಾಗಲಿ ಅದು ಹೆಣ್ಮಕ್ಳದೇ ಸರಿ. ಅದರಿಂದ ಆ ಪಟ್ಟಣಕ್ಕೆ ಹೆಣ್ಣರಸಿಯರ ಪಟ್ಟಣವೆಂದು ಹೆಸರು ಬಂದು ಹೋಗಿತ್ತು. ಈ ಕಡೆ ಚಿತ್ರಕಲ್ಲುದುರ್ಗ ರಾಜ್ಯವಿತ್ತಲ್ಲ, ಆ ರಾಜ್ಯದ ರಾಜ ಚಂದ್ರರಾಜ. ಆತನಿಗೊಂದು ಬೇತಾಳ ವಶವಾಗಿದ್ದಿತ್ತು. ಅದು ಅವನು ಹೇಗೆ ಹೇಳಿದ್ರೆ ಹಾಗೆ ಕೇಳುತ್ತಿತ್ತು. ಒಂದು ಸರ್ತಿ ಚಂದ್ರರಾಜನಿಗೆ ಏನ್ ಅನಿಸ್ತಂದ್ರೆ, ಎಲ್ಲಾ ಇಷ್ಟು ದೂರದಲ್ಲೇ ಹೆಣ್ಣರಸಿಯರ ಪಟ್ಟಣವಿದ್ದು ಇದುವರೆಗೂ ನೋಡೇ ಇಲ್ವಲ್ಲ, ಆಗ್ಲಿ ನೋಡುವುದಾಯ್ತು ಅಂದು ತೀರ್ಮಾನ ಮಾಡಿಕೊಂಡವನೇ ಚಾರಕರಿಗೆ ಅರಮನೆ ಮುಂದೆ ಕುದುರೆ ತಂದು ನಿಲ್ಲಿಸುವಂತೆ ಹೇಳಿದ. ಹತ್ತಿಕೊಂಡು ಹೊರಟ. ಕುದುರೆ ವಾಯುವೇಗದಲ್ಲಿ ಹೆಣ್ಣರಸಿಯರ ಪಟ್ಟಣದ ಕೋಟೆ ಬಾಗಿಲ ಮುಂದೆ ಬಂದು ಬಿಟ್ಟಿತು. ಅವನು ಬಂದದ್ದೇ ಬಾಗಿಲ ಮುಂದೆ ಇಟ್ಟಿದ್ದ 2 ಮಾಯದ ನಗಾರಿಗಳು ಗಂಡಸೊಬ್ಬ ಬಂದನೆಂದು ಢಮ್ ಢಮ್ ಅಂದು ತಮಗ್ತಾವೇ ಬಡಿದುಕೊಂಡು ಬಿಟ್ಟವು. ಅರಮನೆಯ ಸಭೆಯಲ್ಲಿ ಕೂತಿದ್ದ ರಾಣಿ ಲೀಲಾವತಿಗೆ ಯಾವಾಗ ನಗಾರಿ ಸದ್ದು ಕೇಳಿಸಿತೋ ಆಗ ಸೇವಕಿಯರನ್ನು ಕರೆಸಿ, ಲೇ ಸೇವಕಿರ, ಊರ್ ಬಾಗ್ಲಲ್ಲಿ ಯಾವನೋ ಒಂದು ಗಂಡು ಪಿಳ್ಳೆ ಸುಳಿದಂತೆ ಕಾಣಿಸುತ್ತಿದೆ, ಹೋಗಿ ನೋಡಿ ಅವನ್ ಸುದ್ದಿ ಏನು ಅಂತ ತಂದು ಒಪ್ಸಿ ಎಂದು ಆಜ್ಞೆ ಮಾಡಿದಳು. ಸೇವಕಿಯರು ಕೋಟೆ ಬಾಗಿಲ ಕಡೆ ಬಂದು ಕುದುರೆಯ ಮೇಲೆ ಕೂತಿದ್ದ ಪುರುಷನನ್ನ ಕಂಡು, ನಿನ್ನದು ಯಾವೂರಯ್ಯ? ಈ ನಮ್ಮ ಹೆಣ್ಣರಸಿಯರ ಪಟ್ಟಣದ ಕಡೆ ಯಾಕೆ ಬಂದೆ? ಇಲ್ಲಿ ತನಕ ಗಂಡಸರು ಬರೋದಕ್ಕೆ ಅವಕಾಶವೇ ಇಲ್ಲ. ನಮ್ಮ ರಾಣಿ ನಿನ್ ಕಂಡ್ರೆ ಸುಮ್ಮನೆ ಬಿಡುವುದುಂಟೆ ಅಂದು ಬೆದರಿಸಿದ್ರು. ಚಂದ್ರರಾಜನಿದ್ದು, ನಾನು ಎಂತೂ ಯಾವ ಕಾರಣಕ್ಕೂ ಬರಲಿಲ್ಲ. ಹೆಣ್ಣರಸಿಯರ ಪಟ್ಟಣ ಹೇಗಿರುತ್ತದೆ, ಅವ್ರ ಕೆಲಸ ಬೌಸ ಬದುಕು ಯಾವ ತರ ನೋಡಿ ಹೋಗುವ ಅಂತ ಬಂದಿದ್ದೇನೆಂದು ಉತ್ತರಿಸಿದ. ಹಾಗಾದ್ರೆ ರವಷ್ಟು ತಾಳು, ಇದನ್ನು ನಮ್ಮ ರಾಣಿಗೆ ತಿಳಿಸಿ ಬರುತ್ತೇವೆ ಎಂದು ಸೇವಕಿಯರು ಅಂತಃಪುರದ ಕಡೆಗೆ ಬಂದ್ರು. ಬಂದವರೇ ಅರಸಿ ಬಂದಿರುವಂತವನು ಚಿತ್ರಕಲ್ಲುದುರ್ಗದ ರಾಜನಂತೆ, ನಮ್ಮ ಪಟ್ಟಣ ಹೇಗಿರುತ್ತದೆ ಎಂದು ನೋಡಲು ಬಂದಿರುವವನಂತೆ, ಆಮೇಲೆ ತಮ್ಮನ್ನು ನೋಡ್ಬೇಕಂತೆ ಅಂದ್ರು. ಆಗ ರಾಣಿ, ಆಹಾ, ಅವನಿಗೆಷ್ಟು ಧೈರ್ಯ ಬಂತು? ನಾನು ಇಲ್ಲಿ ತನಕ ಯಾವ ಗಂಡಿನ ಮುಖವನ್ನು ನೋಡದವಳಲ್ಲ, ಅವ್ರ ಕೂಡ ಮಾತಾಡಿದವಳು ಅಲ್ಲ. ಅಂಥದ್ರಲ್ಲಿ ಅವನು ನನ್ನನ್ನೇ ನೋಡುವುದು ಮಾತಾಡುವುದು ಅಂತಲೇ ಬಂದವನಲ್ಲ, ಅವನಿಗೆ ಸರಿಯಾದ ಶಿಕ್ಷೆಯನ್ನ ನೆರವೇರಿಸಬೇಕು ಎಂದು ಯೋಚನೆ ಮಾಡಿ ಸಖಿಯರಿಗೆ ಹೇಳಿದಳು, ಲೇ ಸಖಿಯರ, ಅವನು ನನ್ನ ನೋಡಬೇಕಾದಲ್ಲಿ ಮೊದಲು 3 ಸರ್ತಿ ಮಾತನಾಡಿಸ್ಬೇಕು. ಹಾಗೇನಾದ್ರೂ ಅವನು ನನ್ನ 3 ಸರ್ತಿ ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ನ ದಾಸನಾಗಿ ಅರಮನೆ ಅಂತಃಪುರದಲ್ಲೇ ಮೂಗಿ ಕೌಡೆ ಕಟ್ಕೊಂಡು ದುಡಿಬೇಕಾಗ್ತದೆ ಅಂತ ಹೇಳ್ರಿ. ಇಷ್ಟ್ರ ಮೇಲೆ ಅವನೇನಾದ್ರೂ ನನ್ನ 3 ಮಾತು ಆಡಿಸ್ಬಿಟ್ರೆ ಅವನನ್ನ ಮೆಚ್ಚಿ ಮದುವೆ ಆಗುವೆ ಎಂದು ಹೇಳಿ ಕಳಿಸಿದಳು. ಹಂಗೆ ಆಗ್ಲಿ ದೊರೆಸಾನಿ ಅಂದು ಸಖಿಯರು ಹೊರಗೆ ಬಂದರು. ಬಂದು ಸಖಿಯರು, ಅಯ್ಯ ಚಂದ್ರರಾಜನೇ, ಕೇಳು, ನಮ್ಮ ರಾಣಿ ಈ ತರದಲ್ಲಿ ಹೇಳಿರುವಳು. ಅವಳನ್ನು 3 ಸರ್ತಿ ಮಾತನಾಡಿಸಿದ್ದೇ ಆದರೆ ನೀನು ಲಗ್ನ ಆಗ್ಬಹುದು. ನೀನೇನಾದ್ರೂ ಮಾತಾಡಿಸಲು ಆಗ್ಲಿಲ್ಲ ಅನ್ನು, ತಿಂಗಳಾನುಗಟ್ಲೆ ಅರಮನೆ ಅಂತಃಪುರದಲ್ಲಿ ಸೇವಕನಾಗಿ ಮೂಗಿ ಕೌಡೆ ಕಟ್ಕೊಂಡು ದುಡಿದು ಆಮೇಲೆ ನಿನ್ನ ರಾಜ್ಯಕ್ಕೆ ಹೋಗ್ಬೇಕಾಗುತ್ತದೆಂದ್ರು. ಎಲ್ಲಾ ನಿಮ್ ರಾಣಿ ಅಂತ ದಾಷ್ಟಿಕಳೆ. ಸರಿ ಸರಿ, ನಾನು ಮಾತಾಡಿಸುವ ಪ್ರಯತ್ನ ಮಾಡೇ ಮಾಡ್ತೇನೆ, ನನ್ನನ್ನು ಕರೆದುಕೊಂಡು ಹೋಗಿ ಮತ್ತೆ ಎಂದ. ಸೇವಕಿಯರು ರಾಜನನ್ನ ರಾಣಿ ಇದ್ದ ಅಂತಃಪುರದ ಕಡೆ ಕರೆದುಕೊಂಡು ಹೋದ್ರು. ಒಳಗಡೆ ರಾಣಿ ಒಂದು ತೆರೆ ಕಟ್ಟಿಸಿ ಅತ್ತ ಕಡೆಯ ಸರಳ ಮಂಚದ ಪಲ್ಲಂಗದ ಮೇಲೆ ಮಲಗಿಕೊಂಡಿದ್ದಳು. ಸಖಿಯರು ರಾಜನನ್ನ ಒಳಗಡೆ ಕರೆದುಕೊಂಡು
Sample complete. Ready to continue?